ನಮ್ಮ ಪಕ್ಕದಲ್ಲಿ ಒಂದು ಸೌಸಿದ್ದಿ ಅಂತೇಳಿ ಊರದ. ಈ ಊರದಲ್ಲಿ 900 ವರ್ಷದ ಹಿಂದುಗಡೆ ರಾಜ್ಯರ ಆಡಳಿತ ಇತ್ತಂತ. ರಾಜ್ಯರ ಆಡಳಿತ ಇದ್ದಾಗ ಒಂದು ಆರ್ಯದೊಳಗ ಒಂದು ಕಂಟಿ ಒಳಗ ಆ ಲಕ್ಷ್ಮೀ ದೇವಿ ಇದ್ದ. ಕಂಟಿ ಒಳಗ ಯಾರಿಗೂ ಗೊತ್ತಿಲ್ಲ, ಅದೇ ಕಂಟಿ ಒಳಗ ಒಂದು ಗುತ್ತಿತ್ತಂತ. ರಾಜ್ಯರ ಆಡಳಿತ ಇದ್ದಾಗ ಆತ ದಿನಾಲು ಆ ರಾಜ್ಯರ ಆಕಳವನ್ನ ಒಬ್ಬ ಬಾಲಕ ಮೈಸ್ತಿದ್ದಂತ. ಆ ಬಾಲಕ ಮೈಸ್ರ ದಿನಾಲು ಆಕಳವನ್ನ ಬಿಟ್ಕೊಂಡು ಹೋಗ್ತಿದ್ದ. ಹೋದಾಗ ಒಂದ್ ಆಕಳ ಹೋಗಿ ಏನ್ ಮಾಡ್ತಿದ್ದಪ್ಪ ಅಂತ ಹೇಳಿದ್ರೆ ಅಲ್ಲೇ ಆ ಬುತ್ತಿ ಮೇಲೆ ಹೋಗಿ ಹಿಂಗ ಹಾಲು ಅದು ಅಲ್ಲೇ ಹಾಲು ಕುಡಿಸ್ತಿರ್ತಂತ. ಯಾರಿಗೆ? ಆ ಲಕ್ಕಮ್ಮ ತಾಯಿ ಒಂದು ಸರ್ಪದ ರೂಪದಲ್ಲಿ ಹಾಲು ಕುಡಿದಿದ್ದಾಳಂತ. ಅದೇ ಇವಾಗ ಮೊಟ್ಟ ಮೊದಲಿಗೆ ಒಂದು ಕಂಟಿ ಒಳಗಿದ್ದಂತ ದೇವಸ್ಥಾನ ಇವಾಗ ಯಾವ ರೀತಿ ಬೆಳೆದಪ್ಪ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಮೂಲೆಗಳಿಂದ ಭಕ್ತರು ಬರ್ತಾರ. ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ತದ. ಇಂಥದ್ದೆಲ್ಲ ನಡಿಬೇಕಾದ್ರ ಅದು ಯಾವ ಪವಾಡ ಅಂತ ಕೇಳಿದ್ರೆ ಅದು ಸಂಸ್ಕೃತಿಯ ಲಕ್ಷ್ಮೀ ದೇವಿ ಪವಾಡ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸಿನ ಪುಣ್ಯಾತ್ಮರೇ. ಅದು ಯಾವ್ದ್ರಲ್ಲಿ ಶಕ್ತಿ ಅದಪ್ಪ ಅಂತ ಹೇಳಿದ್ರ ಹಿಂಗ ದೇವಾನುದೇವತೆಗಳ ಶಕ್ತಿ ಯಾವ ರೀತಿ ಇರ್ತದಪ್ಪ ಅಂತ ಹೇಳಿದ್ರೆ ಬಹಳ ದೊಡ್ಡ ಶಕ್ತಿ ಇರ್ತದ. ಆದ್ರ ಅದನ್ನ ನಾವು ತಿಳ್ಕೊಂಡು ಹೋಗ್ಬೇಕಷ್ಟೇ, ಮತ್ತೇನಿಲ್ಲ. ಬಹಳ ಮಾತಾಡ್ಕೋತ ಕೊಡುದು ಬೇಡ. ಅನ್ನೋರು ನಮ್ ದಾರಿನ ಕಾಯಕತ್ತಾರ. ಅದಕ್ಕ ಇವತ್ತಿನ ದಿವಸ ನೀವೆಲ್ಲರೂ ಶ್ರೀ ಮಹಾಲಕ್ಷ್ಮಿ ಮತ್ತು ಕೊರೋಜಿ ತಾಯಿಯ ಜಾಗದಲ್ಲಿ ಯಾರು ಕುಡಿತದ ಚಟವನ್ನು ಬಿಡ್ಬೇಕಂತ ಬಂದಿರಿ, ಯಾರು ಮಕ್ಕಳಿಲ್ಲ ಅಂತ ಬಂದಿರಿ,